ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸ್ವಾಗತ. ಈ ಸಲ ನೀವು ಬೇಸಿಕ್ ಕನ್ನಡದಲ್ಲಿ 6 ಆತ್ಮಕಥೆಗಳ ಆಯ್ದ ಭಾಗಗಳು ಇದನ್ನು ಅಭ್ಯಾಸ ಮಾಡಲಿಕ್ಕಿದ್ದೀರಿ. 40 ಅಂಕಗಳಿಗೆ 6 ಆತ್ಮಕಥೆಗಳ ಆಯ್ದ ಭಾಗಗಳನ್ನು ಅಭ್ಯಾಸ ಮಾಡಲಿಕ್ಕಿದ್ದೀರಿ. ಇದರ ಸಂಪಾದಕರು ಡಾಕ್ಟರ್ NM ಅಂಬಲಿಯವರು ಮತ್ತು ಡಾಕ್ಟರ್ MD ಮುಕುಂದ ಅವರು. ಇದರಲ್ಲಿ ದೇ ಜವರೇಗೌಡ, RC ಹಿರೇಮಠ್, P ಲಂಕೇಶ್, ಸಹಜ ನಾಗರೊಟ್ಟಿಮಠ್, B ಜಯಶ್ರೀ, D ಸಿದ್ದಲಿಂಗಯ್ಯ ಹೀಗೆ 6 ಮಹನೀಯರ ಆತ್ಮಕಥೆಗಳ ಆಯ್ದ ಭಾಗ ಕೆಲವೊಂದು ಭಾಗಗಳನ್ನು ನೀವು ಅಭ್ಯಾಸ ಮಾಡಲಿಕ್ಕಿದ್ದೀರಿ. ಮೊದಲನೇದಾಗಿ ಮುದ್ದು ಮಕ್ಕಳಿಗೆ ಪತ್ರಗಳು ಅನ್ನೋದನ್ನ ನೀವು ಅಭ್ಯಾಸ ಮಾಡಲಿಕ್ಕಿದ್ದೀರಿ. ಇದು ದೇಜಗೌ ಅವರ ಆತ್ಮಕಥೆ ಅಂತ ಆಯ್ದ ಭಾಗ. ದೇಜಗೌ ಎಂದೇ ಪ್ರಸಿದ್ಧರಾಗಿರುವಂತಹ ದೇ ಜವರೇಗೌಡ ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ, ಕನ್ನಡದ ಹೋರಾಟಗಾರರಾಗಿ, ಶಿಕ್ಷಣ ತಜ್ಞರಾಗಿ, ಸಾಹಿತಿಯಾಗಿ ಕರ್ನಾಟಕದ ಸಾಂಸ್ಕೃತಿಕ ಬದುಕನ್ನು ಕಟ್ಟುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಪರವಾದ ಕುವೆಂಪು ಚಿಂತನೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ತಮ್ಮ ಇಡೀ ಬದುಕನ್ನು ಸಾಗಿಸಿದ್ದಾರೆ. ಜೀವನ ಚರಿತ್ರೆ, ಸಾಹಿತ್ಯ ವಿಮರ್ಶೆ, ಸಂಪಾದನೆ, ಕಾದಂಬರಿ, ಪ್ರವಾಸ ಸಾಹಿತ್ಯ, ಅನುವಾದ ಸಾಹಿತ್ಯ ಹೀಗೆ ಕನ್ನಡದ ಬಹುತೇಕ ಪ್ರಕಾರಗಳಲ್ಲಿ 100ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ಕೊಟ್ಟಂತಹ ಹಿರಿಮೆ ದೇ ಜವರೇಗೌಡ ಅವರು. ಈ ದೇ ಜವರೇಗೌಡ ಅವರ ಸಾಹಿತ್ಯಿಕ ಸಾಧನೆಗಳಿಗಾಗಿ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದು, ವಿಶೇಷವಾಗಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವಗಳು ಅದರಲ್ಲಿ ಪ್ರಮುಖವಾದವು. ಹಾಗಿದ್ರೆ ದೇ ಜವರೇಗೌಡ ಅವರ ಆತ್ಮಕಥನದ ಹೆಸರು ಹೋರಾಟದ ಬದುಕು ಅಂತ ಹೇಳಿ. ಅಂದ್ರೆ ಅವರ ಇಡೀ ಬದುಕು ಒಂದು ಹೋರಾಟಪೂರ್ಣವಾದದ್ದು. ಹೋರಾಟದಿಂದ ಹಂತ ಹಂತವಾಗಿ ತಾನು ಹೇಗೆ ಮೇಲೆ ಬಂದೆ ಅನ್ನೋದನ್ನ ಅವರು ತಮ್ಮ ಆತ್ಮಕಥೆಗಳಲ್ಲಿ ಹೇಳ್ತಾರೆ. ವಿಶೇಷವಾಗಿ ಮಹನೀಯರ ಆತ್ಮಕಥೆಗಳನ್ನು ನಾವು ಯಾಕೆ ಓದಬೇಕು ಅಂತಂದ್ರೆ ಅವರ ಆ ಕಷ್ಟಪಟ್ಟು ಅವರು ಮೇಲೆ ಬಂದದ್ದನ್ನ ನಾವು ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ನಾವು ಮಹಾಭಾರತವನ್ನು, ರಾಮಾಯಣವನ್ನು ಯಾಕೆ ಓದಬೇಕು ಅಂತಂದ್ರೆ ಅಲ್ಲಿ ದುರ್ಯೋಧನನ ಹಾಗೆ ಮಾಡಿದ್ರೆ ನಾವು ನಾಶವಾಗ್ತೇವೆ ಅನ್ನೋದನ್ನ ಕಲೀಲಿಕ್ಕಾಗ್ತದೆ. ಧರ್ಮರಾಯನ ಹಾಗೆ ಬದುಕಿದ್ರೆ ಧರ್ಮಕ್ಕೆ ಕೊನೆಗೂ ಕೂಡ ಜಯ ಸಿಗ್ತದೆ, ಒಳ್ಳೇದಾಗ್ತದೆ ಅನ್ನೋದನ್ನು ಕಲಿಯೋದಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಇವತ್ತು ಕನ್ನಡದಲ್ಲಾಯಿತು ಅಥವಾ ರಾಜಕೀಯದಲ್ಲಾಯಿತು ಎಲ್ಲ ಕ್ಷೇತ್ರಗಳಲ್ಲಿ ತುಂಬಾ ಪ್ರಸಿದ್ಧಿಗೆ ಬಂದಂತವರು ಆತ್ಮಕಥೆಗಳನ್ನು ಬರೆಯುತ್ತಾರೆ. ವಿಶೇಷವಾಗಿ ಗಾಂಧೀಜಿಯವರ ಆತ್ಮಕಥೆ ನಿಮಗೆಲ್ಲ ಕೂಡ ಗೊತ್ತಿರಬಹುದು. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಹೇಳಿ ಆತ್ಮಕಥೆಯನ್ನು ಬರೆದಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಬಹುತೇಕರ ಆತ್ಮಕಥೆಗಳು ಆತ್ಮವಂಚನೆಯ ಕಥೆಗಳೇ ಆಗಿರುತ್ತವೆ. ಆದ್ರೆ ಸತ್ಯವನ್ನೇ ಬರೆದುಕೊಂಡು ಸತ್ಯದಂತೆ ಬದುಕಿ ತಾನು ಬರದಂತೆ ಆದ್ರೂ ಬದುಕಬೇಕು ಅಥವಾ ಬದುಕಿದಂತಾದ್ರೂ ಬರೀಬೇಕು. ಎರಡು ಕೂಡ ಸಾಧ್ಯ ಆದ್ರೆ ಬಹುಶಃ ಆತ್ಮಕಥೆಯಿಂದ ಓದುಗರಿಗೆ ಒಂದಿಷ್ಟು ವಿಷಯ ಸಿಗಬಹುದು. ಹಾಗಾಗಿ ಈ ಹೋರಾಟದ ಬದುಕು ಇದೆಯಲ್ಲ, ದೇ ಜವರೇಗೌಡ ಅವರ ಆತ್ಮಕಥೆ ಬಹಳ ಏನು ನೈಜವಾದಂತಹ ಘಟನಾವಳಿಗಳನ್ನ, ಅವರ ಹೋರಾಟದ ದಿನಗಳನ್ನ ಕಣ್ಣಿಗೆ ಕಟ್ಟುವಂತೆ ಅದು ನಮಗೆ ತಿಳಿಸ್ತಾನೆ ಹೋಗುತ್ತೆ. ಈ ಹೋರಾಟದ ಬದುಕು 2 ಭಾಗಗಳಲ್ಲಿದೆ. ನೀವು ಈ ಸಲ ಅಭ್ಯಾಸ ಮಾಡ್ತಾ ಇರೋದು ಹೋರಾಟದ ಬದುಕು ಆತ್ಮಕಥನದ ಭಾಗ 1ರಿಂದ ಕೆಲವು ಭಾಗಗಳನ್ನು ನೀವು ಅಧ್ಯಯನ ಮಾಡ್ತೀರಿ. ನಿಮಗೆ ಗೊತ್ತಿರಬಹುದು, ಡಾಕ್ಟರ್ ತೀನಂ ಶ್ರೀಕಂಠಯ್ಯವರ ಮಾರ್ಗದರ್ಶನದಂತೆ ದೇ ಜವರೇಗೌಡ ಅವರು ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸಂದರ್ಭದಲ್ಲಿ 3 ತಿಂಗಳ ಮಟ್ಟಿಗೆ ಪೂನಾಕ್ಕೆ ಭಾಷಾ ವಿಜ್ಞಾನ ಸಂಸ್ಥೆಯಲ್ಲಿ ವಿಶೇಷ ಅಧ್ಯಯನಕ್ಕೆ ಅಂತೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ತನ್ನ ಮಡದಿ ಮತ್ತು ಮಕ್ಕಳಿಂದ ದೂರ ಇದ್ದು ಅನುಭವಿಸಿದಂತಹ ಯಾತನೆಗಳನ್ನ ಮಕ್ಕಳಿಗೆ ಪತ್ರ ಬರೆಯುವುದರ ಮೂಲಕವಾಗಿ ಅವರು ನಿವೇದಿಸಿಕೊಳ್ತಾರೆ. ಅವರು ಪುಟ್ಟ ಮಕ್ಕಳು, ಅವರಿಗೆ ಇವರ ಪತ್ರ ಎಷ್ಟು ಮಟ್ಟಿಗೆ ಅರ್ಥ ಆಗ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೂ ಕೂಡ ಆ ಸಂಕಟದಿಂದ, ಆ ದುಗುಡದಿಂದ, ಬೇಸರದಿಂದ ಮನಸ್ಸನ್ನು ಹಗುರ ಮಾಡೋದಕ್ಕೆ ಪತ್ರಗಳನ್ನು ಬರೀತಾರೆ. ಒಬ್ಬ ಕವಿ ಯಾವಾಗ ಹಗುರ ಆಗ್ತಾನೆ ಅಂತಂದ್ರೆ ಅವನನ್ನು ತುಂಬಾ ಕಾಡ್ತಾ ಇರುವಂತಹ ಸಂಗತಿಗಳಿಂದ ಹಗುರ ಆಗೋದು ಯಾವಾಗ ಅಂತಂದ್ರೆ ಒಂದು ಕವಿತೆಯನ್ನು ಬರೆದಾಗ ಅದರಿಂದ ಬಿಡುಗಡೆ ಸಿಗ್ತದೆ ಅವರಿಗೆ. ಒಬ್ಬ ಕಲಾವಿದನ ಮನಸ್ಸು ಯಾವಾಗ ಹಗುರ ಆಗ್ತದೆ ಅಂತಂದ್ರೆ ಅವನು ತುಂಬಾ ಸಂತೋಷ ಅಥವಾ ದುಃಖವನ್ನು ಅನುಭವಿಸ್ತಾ ಇದ್ದಾಗ ಒಂದು ಚಿತ್ರವನ್ನು ಬರೆದ್ರೆ ಅವನ ದುಃಖವೋ ಸಂತೋಷವೋ ಆ ಚಿತ್ರದ ಮೂಲಕವಾಗಿ ಪ್ರಕಟ ಆದಾಗ ಅವನಿಗೆ ಒಂದು ರೀತಿಯ ಹಗುರ ಭಾವ, ಒಂದು ರೀತಿ ಬಿಡುಗಡೆ ಸಿಗ್ತದೆ. ಹಾಗಾಗಿ ಇಲ್ಲಿ ಹೆಂಡತಿ ಮಕ್ಕಳಿಂದ ದೂರ ಇದ್ದು ಪೂನಾದಲ್ಲಿ ಭಾಷಾ ವಿಜ್ಞಾನ ಸಂಸ್ಥೆಯಲ್ಲಿ 3 ತಿಂಗಳ ಕಾಲ ಇದ್ದಾಗ ಏನು ಯಾತನೆಯನ್ನು ಅನುಭವಿಸಿದೆ ಅನ್ನೋದನ್ನ ತನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಸುಲಲಿತವಾದ ಸರಳವಾದ ಭಾಷೆಯಲ್ಲಿ ಪತ್ರಗಳನ್ನು ಬರೆಯುವುದರ
ನಿವೇದಿಸಿಕೊಳ್ತಾರೆ. ಆ ಪತ್ರಗಳನ್ನ ನೀವು ಅಭ್ಯಾಸ ಮಾಡಲಿಕ್ಕಿದ್ದೀರಿ. ಮಕ್ಕಳನ್ನ ಅಗಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಒಬ್ಬ ತಂದೆ ಎಂತಹ ತುಮುಲುಗಳನ್ನು ಅನುಭವಿಸ್ತಾನೆ, ಎಂತಹ ಸಂಕಟಗಳನ್ನು ಅನುಭವಿಸ್ತಾನೆ. ಒಬ್ಬ ತಂದೆಯಾಗಿ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಬಿಟ್ಟಿರುವ ಸಂದರ್ಭದಲ್ಲಿ ಏನೆಲ್ಲ ಯಾತನೆಗಳು, ದುಃಖ, ವಿಷಾದ ಅನುಭವಿಸ್ತಾನೆ ಅನ್ನೋದನ್ನ ಅವರು ಇಲ್ಲಿ ವಿವರಿಸ್ತಾರೆ. ಇದರ ಜೊತೆಗೆ ಇದರ ಮುಖ್ಯವಾದ ಆಶಯ ಏನು ಅಂತಂದ್ರೆ, ಈ ಮುದ್ದು ಮಕ್ಕಳಿಗೆ ಪತ್ರಗಳು ಅನ್ನುವ ಈ ಆತ್ಮಕಥೆಯನ್ನು ಯಾಕೆ ಓದಬೇಕು ಅಂತಂದ್ರೆ, ಇಲ್ಲಿ ತಂದೆ ತಾಯಿಗಳ ಆಸರೆಯ ಆಚೆಯು ಮಕ್ಕಳಿಗೆ ಸ್ವತಂತ್ರ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಏನಿದೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಈಗ ಸಾಮಾನ್ಯವಾಗಿ ನೋಡಿ, ಪ್ರಾಣಿಗಳಲ್ಲಿಯೋ ಪಕ್ಷಿಗಳಲ್ಲಿಯೋ ಒಂದು ಹಂತದವರೆಗೆ ಮಾತ್ರ ಗುಟುಕು ಕೊಟ್ಟು ಮರಿಗಳನ್ನು ಸಾಕ್ತದೆ. ಯಾವಾಗ ಪಕ್ಷಿಯ ಮರಿಗೆ ರೆಕ್ಕೆ ಬರುತ್ತದೆಯೋ ಆಗ ಅದು ಸ್ವತಂತ್ರ ಆಗ್ತದೆ. ಅದಕ್ಕೆ ಮತ್ತೆ ಆಹಾರವನ್ನು ಕೊಡುವುದನ್ನು ನಿಲ್ಲಿಸ್ತದೆ ತಾಯಿ. ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ ತನ್ನ ಆಹಾರವನ್ನು ತಾನೇ ಹುಡುಕೊಂಡು ಹೋಗ್ಬೇಕು. ಪ್ರಾಣಿಗಳಲ್ಲಿ ಕೂಡ ಹಾಗೆ ಒಂದು ಹಂತದವರೆಗೆ ಮಾತ್ರ ಅವು ಪರಾವಲಂಬಿಗಳಾಗಿ ತಾಯಿಯನ್ನ ಅವಲಂಬಿಸಿಕೊಂಡಿರ್ತವೆ. ಅವು ಸ್ವತಂತ್ರವಾಗಿ ತಮ್ಮ ಆಹಾರವನ್ನು ತಾವೇ ದುಡಿಯುವ ಹಾಗೆ ಆಗ್ತಾ ಇದ್ದ ಹಾಗೆ, ಗಳಿಸುವ ಹಾಗೆ ಆಗ್ತಾ ಇದ್ದ ಹಾಗೆ ಅವು ತಾಯಿಯಿಂದ ಗೂಡಿನಿಂದ ಅಥವಾ ಗೂಡಿನಿಂದ ದೂರಕ್ಕೆ ಹೋಗ್ತವೆ. ಆದ್ರೆ ಮನುಷ್ಯರಲ್ಲಿ ಹಾಗಾಗೋದಿಲ್ಲ. ಸಾಮಾನ್ಯವಾಗಿ 18, 20, 25 ವರ್ಷಗಳವರೆಗೂ ಕೂಡ ನಾವು ತಂದೆ ತಾಯಿಗಳನ್ನೇ ಅವಲಂಬಿಸಿಕೊಂಡು ಅವರ ಆಶ್ರಯದಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪಡೆತಾ ಇರ್ತೇವೆ. ನಾವು ಸ್ವಾವಲಂಬಿಗಳಾಗೋದು ಯಾವಾಗ ಅಂತಂದ್ರೆ, ನಮ್ಮ ಶಿಕ್ಷಣ ಮುಗಿದು ನಮಗೆ ನೌಕರಿ ಸಿಕ್ಕಿದಾಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ ಶಕ್ತಿ ಬರುತ್ತದೆ. ಆದ್ರೆ ಇಲ್ಲಿ ಮಕ್ಕಳನ್ನ ನಾವು ಚಿಕ್ಕಂದಿನಿಂದಲೇ ಯಾವ ರೀತಿಯಾಗಿ ಸ್ವಾವಲಂಬಿಯಾಗಿ ಬೆಳೆಸಬೇಕು, ಯಾಕೆ ಮಕ್ಕಳಿಗೆ ಎಲ್ಲವನ್ನು ಕೂಡ ಕಲಿಸ್ಕೊಡ್ಬೇಕು, ಮಕ್ಕಳನ್ನ ಮಕ್ಕಳಾಗಿ ನೋಡ್ಬೇಕು ಸರಿ, ಆದ್ರೆ ಮಕ್ಕಳಿಗೆ ನಾವು ಚಿಕ್ಕಂದಿನಲ್ಲಿ ಏನು ಹೇಳ್ಕೊಡ್ತೇವಲ್ಲ ಅದು ಅತ್ಯಂತ ಬೇಗನೆ ಅವರು ಗ್ರಹಣ ಮಾಡ್ತಾರೆ. ನಾವು ಹೇಳ್ತೇವಲ್ಲ, ಹಸಿ ಮಣ್ಣಿಗೆ ಹರಳುವಾಗದಂತೆ ಕಚ್ಚಿಕೊಳ್ತದೆ ಅಂತ. ಹಾಗಾಗಿ ಉತ್ತಮ ಸಂಸ್ಕಾರವನ್ನು, ಉತ್ತಮ ನಡೆನುಡಿಯನ್ನು, ಆಚಾರ ವಿಚಾರವನ್ನು ಮಕ್ಕಳಿಗೆ ಬಾಲ್ಯದಲ್ಲಿ ಹೇಳಿಕೊಟ್ರೆ ಬಹುಶಃ ಅದು ಅವರ ಜೀವನದುದ್ದಕ್ಕೆ ಕೂಡ ಸಹಾಯ ಆಗ್ತದೆ. ಮಕ್ಕಳು ನಾವು ಹೇಳಿದ ಹಾಗೆ ಕೇಳೋದಿಲ್ಲ, ಆದ್ರೆ ನಾವು ಮಾಡಿದ ಹಾಗೆ ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಹಾಗಾಗಿ ಮಕ್ಕಳನ್ನ ಒಬ್ಬ ಸತ್ಪ್ರಜೆಯನ್ನಾಗಿ ನಾಡಿಗೆ ಕೊಡುಗೆಯಾಗಿ ಕೊಡಬೇಕು ಅಂತಂದ್ರೆ ಮಕ್ಕಳಿಗೆ ಸ್ವತಂತ್ರ ವ್ಯಕ್ತಿತ್ವವನ್ನ ನಿರ್ಮಿಸಿಕೊಡಬೇಕಾದ ಅಗತ್ಯ ಏನು ಅನ್ನೋದನ್ನ ಈ ಹೋರಾಟದ ಬದುಕು ಆತ್ಮಕಥೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಅವರು ಪುಣಾದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಚಾರಿತ್ರಿಕ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದರ ವರ್ಣನೆಯನ್ನು ಕೂಡ ನಿಮಗೆ ಮಾಡಿಕೊಡ್ತಾ ಹೋಗ್ತಾರೆ. ಕರ್ನಾಟಕದ ಸಂಸ್ಕೃತಿ ಮತ್ತು ಮಹಾರಾಷ್ಟ್ರದ ಸಂಸ್ಕೃತಿಗಳ ನಡುವೆ ಏನೆಲ್ಲ ಸಾಮ್ಯ ಇದೆ, ಏನೆಲ್ಲ ಹೋಲಿಕೆ ಇದೆ, ಹೇಗೆ ಅವು ಭಿನ್ನವಾಗಿದೆ ಅನ್ನೋದನ್ನು ಕೂಡ ನಮಗೆ ಹೇಳ್ತಾ ಹೋಗ್ತಾರೆ. ತಾವು ನೋಡಿದ ಕಾರ್ಲಾ ಕವಿಗಳಿರ್ಬೋದು, ಎರವಾಡದ ಜೈನುಗಳ ಚಾರಿತ್ರಿಕ ಮಹತ್ವವನ್ನಿರ್ಬೋದು ತುಂಬಾ ಸರಳವಾಗಿ ಪರಿಚಯಿಸಿದ್ದಾರೆ. ಒಟ್ಟಾರೆಯಾಗಿ ದೇಜಾಗವರವರ ಆತ್ಮಕಥೆಯ ಈ ಭಾಗದಲ್ಲಿ ನೀವು ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಬೇಕಾದಂತಹ ಒಂದು ಭರವಸೆ ಖಂಡಿತವಾಗಿಯೂ ಸಿಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಆ ಆತ್ಮಕಥೆಯ ಆಯ್ದ ಭಾಗಗಳನ್ನ ನೀವು ಓದಬೇಕು. ಮುದ್ದು ಮಕ್ಕಳಿಗೆ ಪತ್ರಗಳು ದೇ ಜವರೇಗೌಡ 12/1/1959 ಪುಣಾದಿಂದ ಬರೆದಂತಹ ಮೊದಲ ಪತ್ರ. ಮುದ್ದು ಮಣಿಗಳು, ನನ್ನ ಬಾಳಿನಲ್ಲೆಂತೋ ನಿಮ್ಮ ಈವರೆಗಿನ ಬದುಕಿನಲ್ಲಿಯೂ ಇದೊಂದು ಯಾತನಾಮಯವಾದ ಅನುಭವ. ನಾನು ಹಿಂದೆ ವಿದ್ಯಾಭ್ಯಾಸದ ಸಮಯದಲ್ಲಿ ಮನೆ ಬಿಟ್ಟು ತಾಯಿ ತಂದೆಯನ್ನು ಬಿಟ್ಟು ಹೋದದುಂಟು. ಆಗ ತಾಯಿಯ ಮಡಿಲನ್ನು ನೆನೆದು ರಾತ್ರಿಯೆಲ್ಲ ಅತ್ತದುಂಟು. ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಹುಚ್ಚಂತೆ ತಿರುಗಿದ್ದುಂಟು. ಓದಿನ ಕಡೆ ಗಮನವೇ ಹರಿಯುತ್ತಿರಲಿಲ್ಲ. ಆದರೂ ಹೇಗೋ ದಿನಗಳನ್ನು ನೂಕಿ ಮುಂದೆ ಊರಿಗೆ ಹಿಂದಿರುಗುವ ಭರವಸೆ ಊರುಗೂಲನ್ನು ನೆಮ್ಮಿ ಬರುವ ದಿನಗಳನ್ನು ಗುಣಿಸಿ ಎಣಿಸಿ ಕಾಲ ತಳ್ಳುತ್ತಾ ಇದ್ದುದು ಉಂಟು. ಊರಿಗೆ ಹಿಂದಿರುಗುವ ಮುನ್ನ ಒಂದು ವಾರ ನನ್ನ ಸಂತೋಷ ಹೇಳುತ್ತಿರುವುದು. ನನ್ನ ಜತೆಯ ಹುಡುಗರಿಗೆ ಈ ಅನುಭವ ಆಗುತ್ತಿತ್ತು ಇಲ್ಲವೋ ಹೇಳುತ್ತಾರೆ. ಅಂದ್ರೆ ದೇ ಜವರೇಗೌಡ ಅವರು ಮೈಸೂರಿನಿಂದ ಪುಣಾಕ್ಕೆ ಹೋಗಿ ಹುಟ್ಟಿದ್ದಾರೆ. 12ನೇ ತಾರೀಕು ಜನವರಿ 12ನೇ ತಾರೀಕು 1959 ಮಕ್ಕಳಿಗೆ ಬರೆದಂತಹ ಮೊದಲನೇ ಪತ್ರ ಮುದ್ದು ಮಣಿಗಳೇ ಪ್ರಾರಂಭಿಸಿದ್ದಾರೆ. ಪತ್ರದಲ್ಲಿ ಸಾಮಾನ್ಯವಾಗಿ ವೈಯಕ್ತಿಕ ಪತ್ರ ಮತ್ತು ಸರ್ಕಾರಿ ಪತ್ರ, ವಾಣಿಜ್ಯ ಪತ್ರ ಹೀಗೆ ಅನೇಕ ಪ್ರಕಾರಗಳುಂಟು. ಇದು ವೈಯಕ್ತಿಕ ಪತ್ರ. ಅದರಿಂದ ತನ್ನ ಮಕ್ಕಳಿಗೆ ಮುದ್ದು ಮಣಿಗಳೇ ಸಂಬೋಧಿಸ್ತಾರೆ. ಮಕ್ಕಳಿಗೆ ನಾವು ಪುಟಾಣಿಗಳೇ ಅಂತ ಹೇಳ್ತೇವೆ ಅಲ್ವಾ, ಮುದ್ದು ಮಣಿಗಳೇ ಅಂತ ಹೇಳ್ತೇವೆ, ಕಣ್ಮಣಿಗಳೇ ಅಂತ ಹೇಳ್ತೇವೆ. ಇನ್ನು ಪ್ರೀತಿಯಿಂದ ತಂದೆ ತಾಯಿಗಳು ಮಕ್ಕಳಿಗೆ ಅನೇಕ ಹೆಸರುಗಳಲ್ಲಿ ಕರೆಯೋದು. ಇಲ್ಲಿ ಕೂಡ ತನ್ನ ಪ್ರೀತಿಯ ಮಕ್ಕಳಿಗೆ ದೇ ಜವರೇಗೌಡ ಅವರು ಮುದ್ದು ಮಣಿಗಳೇ ಸಂಬೋಧಿಸಿದ್ದಾರೆ.
ಅತ್ಯಂತ ಪ್ರೀತಿಯ ಮಣಿಗಳೇ, ನನ್ನ ಬದುಕಿನ ಕಣ್ಮಣಿಗಳೇ, ನನ್ನ ಬಾಳಿನಲ್ಲಂತೂ ನಿಮ್ಮ ಈವರೆಗಿನ ಬದುಕಿನಲ್ಲಿಯೂ ಇದೊಂದು ಯಾತನಾಮಯವಾದ ಅನುಭವ. ಸಾಮಾನ್ಯವಾಗಿ ತಂದೆ ಆಗಿದ್ದಾರೆ ಅಂತಂದ್ರೆ ಒಂದು 40 ವರ್ಷ ಆಗಿದೆ ಅವರಿಗೆ. ಈಗ 2 ಮಕ್ಕಳಿದ್ದಾರೆ. ನನ್ನ 40 ವರ್ಷದ ಅವಧಿಯಲ್ಲಾಯ್ತು, ನಿಮ್ಮ ಈ 5-6 ವರ್ಷಗಳ ಅವಧಿಯಲ್ಲಿ ಆಯ್ತು. ನಿಮ್ಮ ಜೀವನ ನನ್ನ ಜೀವನಕ್ಕೆ ಅನುಭವಿಸಿದ್ರೆ ತುಂಬಾ ಸೀಮಿತವಾದ ಜೀವನ, ನೀವು ಇನ್ನೂ ಬೆಳಗಾಗಬೇಕು ಅಷ್ಟೇ ನಿಮಗೆ. ಆದ್ರೆ ನಾನು ನನ್ನ ಜೀವನದ ಅರ್ಧ ಆಯಸ್ಸನ್ನು ಕಳೆದಿದ್ದೇನೆ. ಈ 40 ವರ್ಷಗಳ ಅನುಭವದಲ್ಲಿ, ನಿಮ್ಮ 5-6 ವರ್ಷಗಳ ಅನುಭವದಲ್ಲಿ ಇದೊಂದು ಯಾತನಾಮಯವಾದ ಅನುಭವ. ನನ್ನ ಜೀವನದಲ್ಲಿ ಇಷ್ಟು ನೋವು, ಸಂಕಟ, ವಿಷಾದ, ದುಗುಡ ಆದದ್ದು ಇಲ್ಲ. ತುಂಬಾ ಕಷ್ಟಪಡ್ತಾ ಇದ್ದೇನೆ ನಾನು. ಹಿಂದೆ ವಿದ್ಯಾಭ್ಯಾಸದ ಸಮಯದಲ್ಲಿ ಮನೆ ಬಿಟ್ಟು ತಾಯಿ ತಂದೆಯರನ್ನು ಬಿಟ್ಟು ಹೋದದ್ದುಂಟು ನೋಡಿ. ಈಗೆಲ್ಲ ಗಲ್ಲಿಗೊಂದು ಬೀದಿಗೊಂದು ಶಾಲೆ ಇದೆ, ಆದ್ರೆ ಹಿಂದೆಲ್ಲ ತಾಲೂಕಿಗೊಂದು ಶಾಲೆ ಇದ್ರೆ ಬಹಳ ಹೆಚ್ಚು. ಹೈಸ್ಕೂಲ್ ಓದ್ಬೇಕು ಅಂದ್ರೆ ಜಿಲ್ಲೆ ಒಂದು ಇರೋದು ಅಥವಾ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಾಗಿರೋದು. ಹಾಗಾಗಿ ಮಕ್ಕಳು ಮನೆಯನ್ನು ಬಿಟ್ಟರೆ ಮಾತ್ರ ಶಿಕ್ಷಣ ಅನ್ನುವಂಥ ಪರಿಸ್ಥಿತಿ 1959 ಸಂದರ್ಭದಲ್ಲಿ ಇರೋದು. ಹಾಗಾಗಿ ಹಿಂದೆ ನಾನು ಓದ್ತಾ ಇರಬೇಕಾದಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಸಮಯದಲ್ಲಿ ನಾನು ಮನೆ ಬಿಟ್ಟು ತಂದೆ ತಾಯಿಯಿಂದ ದೂರ ಇದ್ದು ಶಿಕ್ಷಣವನ್ನು ಪಡೆಯೋದಿಕ್ಕೆ ಅಂತೇಳಿ ಹೋದದುಂಟು. ಆಗ ನನ್ನ ತಾಯಿಯ ಮಡಿಲನ್ನು ನೆನೆದು ರಾತ್ರಿಯೆಲ್ಲ ಅತ್ತದ್ದುಂಟು. ನೀವು ತಾಯಿಯನ್ನ ಬಿಟ್ಟು ಇರೋದಕ್ಕೆ ಅಭ್ಯಾಸ ಇದ್ರೆ ಏನು ಆಗೋದಿಲ್ಲ. ತಾಯಿಯನ್ನು ಬಿಟ್ಟು ಅಭ್ಯಾಸವೇ ಇಲ್ಲ ಅಂತಂದ್ರೆ ಹಾಸ್ಟೆಲ್ಗೆ ಹೋದ್ರೆ ಅಥವಾ ಬೇರೆ ಊರಿಗೆ ಹೋದ್ರೆ, ನೆಂಟರ ಮನೆಗೆ ಹೋದ್ರೆ ರಾತ್ರಿ ಉಳ್ಕೊಂಡ್ರೆ ನಿದ್ದೆನೆ ಬರೋದಿಲ್ಲ. ತಾಯಿ ಜೊತೆಯಲ್ಲೇ ಇರಬೇಕು ಅಂತ ಅನ್ನಿಸ್ತದೆ. ತಾಯಿಯನ್ನ ಪದೇ ಪದೇ ನೆನಪು ಮಾಡ್ಕೊಳ್ತೇವೆ, ತಾಯಿಗಾಗಿ ಹಂಬಲಿಸ್ತೇವೆ. ಎಷ್ಟೋ ಸಲ ನಾವು ಅಜ್ಜನ ಮನೆಗೆ ಹೋದವರು ಇಲ್ಲ ಅಮ್ಮ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತೇವೆ. ಅಪ್ಪನ ಜೊತೆ ಹೋಗಿದ್ರೆ ಮನೆಗೆ ಬಂದ್ಬಿಡ್ತೇವೆ. ಅಂದ್ರೆ ನಾವು ತಾಯಿಯನ್ನು ಪ್ರೀತಿಸಿದಷ್ಟು ಬಹುಶಃ ಜೀವನದಲ್ಲಿ ಮತ್ಯಾರನ್ನು ಕೂಡ ಪ್ರೀತಿಸುವುದೇ ಇಲ್ವೋ ಏನು. ಅದಕ್ಕೆ ನಾವು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ವಿ. ಹಾಗಾಗಿ ನಮ್ಮ ಮೊದಲ ಪಾಠಶಾಲೆ ಮನೆಯಾದ್ರೆ ಮೊದಲ ಗುರು ತಾಯಿಯಾಗಿರ್ತಾಳೆ. ತಾಯಿಯಷ್ಟು ಮಗುವಿನಷ್ಟು ತಾಯಿಯನ್ನು ಪ್ರೀತಿಸುವ ಮತ್ತೊಂದು ಉದಾಹರಣೆ ಬಹುಶಃ ಇರ್ಲಿಕ್ಕಿಲ್ಲ. ಹಾಗೆ ನನ್ನ ತಾಯಿಯ ಮಡಿಲನ್ನ ನಾನು ನೆನೆದು ರಾತ್ರಿಯೆಲ್ಲ ಅತ್ತದ್ದುಂಟು. ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಹುಚ್ಚನಂತೆ ತಿರುಗಿದ್ದುಂಟು. ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಡೀ ಕಾರಿಡಾರ್ ಅಲ್ಲ, ಇಡೀ ಆವರಣವನ್ನೆಲ್ಲ ಹುಚ್ಚಿನಂತೆ ಸುಮ್ಮನೆ ತಿರುಗಿದ್ದುಂಟು. ಓದಿನ ಕಡೆಗೆ ಈಗ ಮನವೇ ಹರಿಯುತ್ತಿರಲಿಲ್ಲ. ತುಂಬಾ ತಾಯಿಯ ನೆನಪಾಗ್ತಾ ಇರುವಾಗ ಪುಸ್ತಕ ಹಿಡಿದು ತಾಯಿ ಮುಖನೇ ಕಾಣೋದು. ತಾಯಿಯ ನೆನಪಿನಲ್ಲಿ ಓದೋದಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ನಾನು ಓದಿನ ಕಡೆಗೆ ನನಗೆ ಗಮನವೇ ಹರಿಯುತ್ತಿರಲಿಲ್ಲ. ಆದರೂ ದಿನಗಳನ್ನು ಹೇಗೋ ನೋಕಿ ಮುಂದೆ ಊರಿಗೆ ಹಿಂದಿರುಗುವ ಭರವಸೆಯ ಊರುಗೋಲನ್ನು ನೆಮ್ಮಿ, ಹೈಸ್ಕೂಲ್ ಶಿಕ್ಷಣ ಅಂದ್ರೆ ಇಷ್ಟು ವರ್ಷ ಮುಗಿಸ್ಕೊಂಡು ನಾನು ಹೋಗ್ಬಿಡ್ತೀನಿ ಊರಿಗೆ, ಕಾಲೇಜ್ ಶಿಕ್ಷಣ ಇಷ್ಟು ವರ್ಷ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ ಅಂತೇಳಿ ಮುಂದೆ ಊರಿಗೆ ಹೋಗುವ ಭರವಸೆಯ ಊರುಗೋಲನ್ನು ನೆಮ್ಮಿ. ಒಬ್ಬ ಅಶಕ್ತ ಇದ್ರೆ, ಒಬ್ಬ ಕುಂಟ ಇದ್ರೆ ಅವನು ನಡೆಯೋದಕ್ಕೆ ಆಗೋದಿಲ್ಲ. ಅವನಿಗೆ ಊರುಗೋಲು ಬೇಕಾಗ್ತದೆ. ಊರುಗೋಲಿನ ಆಸರೆಯಿಂದ ಅವನು ಆರಾಮಾಗಿ ನಡೆತಾನೆ. ಹಾಗೇನೆ ನನಗೆ ಇಲ್ಲಿ ಊರುಗೋಲು ಯಾವುದು? ಮುಂದೆ ನಾನು ಮನೆಗೆ ಹೋಗ್ತೇನೆ ಶಿಕ್ಷಣವನ್ನು ಪೂರೈಸಿ ಎನ್ನುವ ಭರವಸೆ ನನಗೆ ಊರುಗೋಲು. ಆದ್ರಿಂದ ಆ ಊರುಗೋಲನ್ನು ಹಚ್ಚಿಕೊಂಡು ಆ ಊರುಗೋಲನ್ನು ನಂಬಿ ಬರುವ ದಿನಗಳನ್ನು ಗುಣಿಸಿ ಎಣಿಸಿ ಕಾಲ ತಡುತ್ತದ್ದುಂಟು. ಅಯ್ಯೋ, ಇನ್ನೇ 300 ದಿವಸ ಉಳಿತು, 250 ದಿವಸ ಉಳಿತು, 60 ದಿವಸ ಉಳಿತು, 5 ದಿವಸ ಉಳಿತು, ಇನ್ನು 72 ಗಂಟೆ ಉಳಿತು, 60 ಗಂಟೆ ಉಳಿತು. ಹೀಗೆ ದಿನ ಕಡಿಮೆ ಆದಂಗ ನನಗೆ ಖುಷಿ ಆಗ್ತಾ ಇತ್ತು. ಊರಿಗೆ ಹಿಂದಿರುಗುವ 1 ವಾರ ಮೊದಲೇ ನನ್ನ ಸಂತೋಷ ಹೇಳುತ್ತಿದ್ದು ಇನ್ನೊಂದು ವಾರ ಇದೆ ಊರಿಗೆ ಹೋಗೋದಕ್ಕೆ ಅನ್ನುವಾಗ ತುಂಬಾ ಸಂಭ್ರಮ, ತುಂಬಾ ಸಂತೋಷ ಆಗೋದು. ನನ್ನ ಜೊತೆ ಹುಡುಗರಿಗೆಲ್ಲ ಈ ಅನುಭವ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ. ನನಗಂತೂ ನನ್ನ ಊರಿಗೆ ಹೋಗೋದು ಅಂದ್ರೆ ಅಷ್ಟು ಸಂತೋಷ, ಅಷ್ಟು ಸಂಭ್ರಮ ಆಗ್ತಾ ಇದೆ. ಈಗ ನನ್ನ ಮನಸ್ಸಿನಲ್ಲಿ ಬೇರೊಂದು ವಿಧವಾದ ನೋವು ಉಂಟಾಗುತ್ತಿದೆ. ಆಗ ತಂದೆ ತಾಯಿಯರನ್ನು ಬಿಟ್ಟು ನಾನಿದ್ದೆ, ಆಗ ನನ್ನ ತಂದೆ ತಾಯಿಯರನ್ನು ಬಿಟ್ಟು ಇರಬೇಕಾದ ನೋವು. ಈಗ ನಾನು ತಂದೆ ಆಗಿದ್ದೀನಿ, ಪ್ರೌಢನಾಗಿದ್ದೀನಿ. ಈಗ ಬೇರೆಯದೇ ರೀತಿಯ ನೋವು, ಬೇರೆಯದೇ ರೀತಿಯ ಸಂಕಟ. ನನ್ನ ಮಡದಿಯನ್ನು, ನಿಮ್ಮನ್ನು, ಮಕ್ಕಳನ್ನು ಬಿಟ್ಟು ಇರಬೇಕಲ್ಲ ಅನ್ನುವಂತಹ ನೋವು ಈಗ ಕಾಡ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಆಡಿ ಪಾಡಿ, ನಿಮ್ಮನ್ನು ನಗಿಸಿ ಅಳಿಸಿ, ನಿಮ್ಮ ಹಿಗ್ಗಿನಲ್ಲಿ ನನ್ನ ಹಿಗ್ಗನ್ನು, ನಿಮ್ಮ ದುಃಖದಲ್ಲಿ ನನ್ನ ದುಃಖವನ್ನೂ ಕಾಣುತ್ತಿದ್ದ ನಿಮಗೆ ಸ್ವಲ್ಪ ನೋವಾದರೆ ಸಾಕು ಇಹಲೋಕವೇ ಕಳಚಿ ಹೋದಂತೆ ಆತಂಕ ಪಡುತ್ತಿದ್ದ ಅಮ್ಮನಿಗೆ ಏನಾದರೂ ದೈಹಿಕ ಬಾಧೆ ಉಂಟಾದರೆ ಮನದಲ್ಲಿಯೇ ಕೊರಗಿ ತಳಮಳಿಸುತ್ತಿದ್ದ ನನಗೆ ಈ ವಿರಹಗೀತೆ ವರಗೀತೆ ಎಂದು ವ್ಯಸನವಾಗುತ್ತಿದೆ. ಅಂದ್ರೆ ಈಗ 2 ತರದ ನೋವಾಗ್ತಾ ಇದೆ. ಒಂದು, ಮಕ್ಕಳಾದ ನಿಮ್ಮ ಆಟ ಪಾಠ ಎಲ್ಲವನ್ನು ನೋಡ್ತಾ ಇದ್ದೆ, ನಿಮ್ಮ ಸಂತೋಷದಲ್ಲಿ ನನ್ನ ಸಂತೋಷ ಕಾಣ್ತಾ ಇದ್ದೆ, ನಿಮ್ಮ ದುಃಖದಲ್ಲಿ ನನ್ನ ದುಃಖವನ್ನು ಕಾಣ್ತಾ ಇದ್ದೆ. ಅಷ್ಟೇ ಅಲ್ಲ, ನಿಮ್ಮ ತಾಯಿಯನ್ನು ಕೂಡ ಬಿಟ್ಟಿರಬೇಕಾಗಿದೆ, ನನ್ನ ಮಡದಿಯನ್ನು ಕೂಡ ಬಿಟ್ಟಿರಬೇಕಾಗಿದೆ. ಅಮ್ಮನಿಗೆ ಏನಾದರೂ ದೈಹಿಕ ಬಾಧೆ ಆದ್ರೆ, ಜ್ವರವೋ ಥಂಡಿಯೋ ಕೆಮ್ಮೋ ಕಫೋ ಆದ್ರೆ ಎಷ್ಟು ಸಂಕಟ
ಇದ್ದೆ, ಎಷ್ಟು ಆತಂಕ ಪಡ್ತಾ ಇದ್ದೆ. ಅಮ್ಮನ ರಾತ್ರಿ ನಿದ್ರೆ ಮಾಡಲಿಲ್ಲ ಅಂದ್ರೆ ನಾನು ಕೂಡ ಅಮ್ಮನ ಜೊತೆಯಲ್ಲಿ ಕೂತ್ಕೊಂಡು ಬೆಳಗಿನವರೆಗೂ ನಿದ್ರೆ ಬಿಟ್ಟಂತಹ ಉದಾಹರಣೆಗಳು ಎಷ್ಟಿಲ್ಲ. ಹಾಗಾಗಿ ಕೊರಗಿ ನಾನು ಅಮ್ಮನನ್ನು ನಿಮ್ಮನ್ನು ಬಿಟ್ಟು ಇದೀನಲ್ಲ ಅನ್ನೋ ವ್ಯಸನ, ದುಃಖ ನನಗೆ ಆಗ್ತಾ ಇದೆ. ಇಂತಹ ನನ್ನ ಬಾಳಿನಲ್ಲಿ ಈ 3 ತಿಂಗಳುಗಳ ಕಾಲ ಏನಿಲ್ಲ, ನಾನು ಪುನಃ ಬಂದಿದ್ದೀನಲ್ಲ, ಈ 3 ತಿಂಗಳುಗಳನ್ನು ಕಳೆಯೋದು ಹೇಗೆ ಅನ್ನೋ ವ್ಯಸನ ನನಗೆ ಉಂಟಾಗ್ತಾ ಇದೆ. ನಿಮ್ಮ ಆಟ ಪಾಠಗಳನ್ನು, ಚೇಷ್ಟೆಗಳನ್ನು ಕಣ್ಣಾರೆ ನೋಡಿ ನನ್ನೆಲ್ಲ ದುಃಖಗಳನ್ನು ಮರೆತು ಆನಂದ ಪಡುತ್ತಿದ್ದೆ. ಮನುಷ್ಯನಿಗೆ ಬಹಳ ಸಂತೋಷ ಕೊಡ್ತಕ್ಕಂಥ ಸಂಗತಿ ಯಾವುದು ಅಂತಂದ್ರೆ ತನ್ನ ಮಕ್ಕಳು ನಮಗೆ ಕೊಡ್ತಕ್ಕಂತಹ ಸುಖ. ಆ ಮಗು ಸುಮ್ಮನೆ ನಗಾಡಿದ್ರೆ ಸಂತೋಷ ಆಗ್ತದೆ, ಸುಮ್ಮನೆ ಒಂದು ಕೈ ಹೀಗ್ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತದೆ, ಅಪ್ಪ ಅಂತ ಕರೆದ್ರೆ ಎಷ್ಟು ಸಂತೋಷ ಆಗ್ತದೆ. ಹಾಗಾಗಿ ನಿಮ್ಮ ಬಾಲ್ಯದ ಲೀಲೆಗಳನ್ನು, ಎಳೆತನದ ಆಟ ಪಾಠಗಳನ್ನು ನೋಡ್ತಾ ನಾನು ತುಂಬಾ ಆನಂದ ಪಡ್ತಾ ಇದ್ದೆ. ಕಚೇರಿಯಲ್ಲಿ ಏನಾದ್ರೂ ಬೇಸರ ಆಯಿತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಉದಾಹರಣೆಗೆ ನನ್ನಿಂದ ಯಾರೋ ಸಹಾಯ ಪಡೆದ ಸ್ನೇಹಿತರೆ ನನಗೆ ಕಿರುಕುಳ ಕೊಟ್ಟಾಗ, ಬೇರೆ ಯಾವುದೋ ಪ್ರಕಾರದಿಂದ ನನಗೆ ವ್ಯಾಕುಲತೆ ಉಂಟಾದಾಗ ಮನೆಗೆ ಬಂದು ನಿಮ್ಮ ಮುಖವನ್ನು ನೋಡಿದೊಡನೆ ನಿಮ್ಮೊಡನೆ 5-6 ನಿಮಿಷ ಆಟವಾಡಿದ ಕೂಡಲೇ ಆ ಯಾತನೆ ನಿರ್ನಾಮವಾಗಿ ಬಾಹ್ಯ ಪ್ರಪಂಚವನ್ನೇ ಮರೆತು ಬಿಡುತ್ತಾ ಇದ್ದೆ. ಅಂದ್ರೆ ಕಚೇರಿಯಲ್ಲಿಯೋ ಹೊರಗಡೆಯೋ ಇನ್ಯಾವುದೋ ಕಡೆಗೆ ಏನೋ ಒಂದು ದುಃಖ ಆಯಿತು, ನೋವಾಯಿತು ಅಂತಂದ್ರೆ ಮನೆಗೆ ಬಂದು ನಿಮ್ಮ ಮುಖ ನೋಡ್ತಾ ಇದ್ದಾಗ ನಿಮ್ಮನ್ನು ಎತ್ತುಕೊಂಡು ನನ್ನ ಮಡಿಲಲ್ಲಿ ಕೂರಿಸ್ಕೊಂಡು 5-6 ನಿಮಿಷ ಮಾತಾಡಿಸಿಬಿಟ್ರೆ ಆ ಎಲ್ಲ ನೋವು, ಸಂಕಟ, ವಿಷಾದ ದೂರ ಆಗಿ ಮತ್ತೆ ನನಗೆ ಸಂತೋಷ ತುಂಬಿ ಬಿಡ್ತಾ ಇದ್ದಲ್ಲ, ಪ್ರಪಂಚವನ್ನೇ ಮರೆತು ಬಿಡ್ತಾ ಇದ್ದಲ್ಲ ನಾನು. ಆಗ ನೀವು ಹೇಳ್ತಾ ಇದ್ರಿ, ಅಣ್ಣ ನೀವು ನಮ್ಮನ್ನು ಬಿಟ್ಟು ಹೋದ್ರೆ ನಮ್ಮನ್ನು ಯಾರು ನೋಡಿಕೊಳ್ಳುವವರು? ಸಾಮಾನ್ಯವಾಗಿ ನಾವು ತಂದೆಗೆ ಅಪ್ಪ ಅಂತ ಕರೀತೇವೆ ಅಲ್ವಾ, ಇನ್ನು ಕೆಲವರು ದಾದಾ ಅಂತ ಕರೀತಾರೆ, ಬಾಬಾ ಅಂತ ಕರೀತಾರೆ, ಕೆಲವರು ಅಣ್ಣ ಅಂತ ಕರೀತಾರೆ. ವಿಶೇಷವಾಗಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಕೂಡ ಕುವೆಂಪುಗೆ ಅಣ್ಣ ಅಂತ ಕರೆಯೋದು, ತಂದೆಗೆ ಅಣ್ಣ ಅಂತ ಕರೆಯೋದು. ಹಾಗಾಗಿ ಇವರು ಕೂಡ ಅಣ್ಣ ಅಂತ ಕರೀತಾ ಇದ್ರು ಅಂತ ಕಾಣುತ್ತೆ ದೇಜೋಗ ಅವರಿಗೆ. ಹಾಗಾಗಿ ಅಣ್ಣ ನೀನು ನಮ್ಮನ್ನು ಬಿಟ್ಟು ಹೋದ್ರೆ ನಮ್ಮನ್ನು ಯಾರು ನೋಡಿಕೊಳ್ಳುವವರು ಅಂತ ನೀವು ಕೇಳ್ತಾ ಇದ್ರಿ. ಅಮ್ಮನೂ ಕೂಡ ಹಾಗೇನೆ ಕೇಳ್ತಾ ಇದ್ರು. ಅದಕ್ಕೆ ಭಯಪಡಬೇಕಾಗಿಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗೋದು ಇಲ್ಲ, ನೀವು ಅದಕ್ಕೆ ಆತಂಕ ಪಡಬೇಕಾದದ್ದು ಇಲ್ಲ. ನೀವಿನ್ನು ಉದಯೋನ್ಮುಖರಾಗುತ್ತಿರುವ ಮಕ್ಕಳು, ನೀವು ಇನ್ನು ಕೂಡ ಉದಯದ ಕಡೆಗೆ ಮುಖ ಮಾಡಿದ್ದೀರಿ, ಉದಯೋನ್ಮುಖರಾಗುತ್ತಿರುವ ಮಕ್ಕಳು. ನಿಮ್ಮ ಭವಿಷ್ಯತ್ತು ಇನ್ನು ತುಂಬಾ ದೊಡ್ಡದಿದೆ. ನೀವು ಈಗ ತಾನೇ ಪುಟಾಣಿಗಳಾಗಿದ್ದೀರಿ, ಇನ್ನು ಕೂಡ ನೀವು ಬೆಳೆಯಬೇಕು, ತಾರುಣ್ಯಾವಸ್ಥೆಗೆ ತಲುಪಬೇಕು, ಪ್ರೌಢಾವಸ್ಥೆಗೆ ತಲುಪಬೇಕು ಅಲ್ವಾ. ಇನ್ನು ನೀವು 60-70 ವರ್ಷಗಳ ಕಾಲ ಬದುಕಿ ಬಾಳಬೇಕು ನೀವು. ಆದ್ರಿಂದ ಉದಯೋನ್ಮುಖರಾಗುತ್ತಿರುವ ಮಕ್ಕಳು ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟುವಾಗ ನೋಡಿ ಅರುಣೋದಯ ಅಂತ ಹೇಳ್ತೇವೆ, ಅವನು ತುಂಬಾ ಎಳೆಯ ಸೂರ್ಯ, ಆಮೇಲೆ ಮಧ್ಯಾಹ್ನ ಬರುವಾಗ ಪ್ರಖರ ಆಗಿರ್ತಾನೆ. ಹಾಗಾಗಿ ನಿಮ್ಗೆ ಇನ್ನೂ ಬೆಳಗಾಗ್ತಾ ಇದೆ, ಉದಯದ ಕಡೆಗೆ ನೀವು ಮುಖ ಮಾಡಿದ್ದೀರಿ ಅಷ್ಟೇ. ನಿಮ್ಮಲ್ಲಿ ಧೈರ್ಯ, ಆತ್ಮಪ್ರತ್ಯಯ, ಸ್ವಾವಲಂಬನೆ ಬೆಳೆಯಬೇಕು, ಮೂಡಬೇಕು. ವಿಶೇಷವಾಗಿ ನಿಮ್ಮಲ್ಲಿ ಧೈರ್ಯ ಮೂಡಬೇಕು. ಎಂತಹ ಸಂದರ್ಭವನ್ನು ಕೂಡ ಅದನ್ನು ಎದುರಿಸುವಂತಹ ಎದೆಗಾರಿಕೆ ಬೇಕು. ಈಗ ನಾವು ಸಾಮಾನ್ಯವಾಗಿ ವರ್ತಮಾನ ಪತ್ರಿಕೆಗಳಲ್ಲಿ ನೋಡ್ತೇವೆ, ಅಕ್ಕ ತಂಗಿ ರಿಮೋಟಿಗಾಗಿ ಜಗಳ ಮಾಡ್ಕೊತಾರೆ, ತಂಗಿ ಹೋಗಿ ಬಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಲ್ವಾ. ಪರೀಕ್ಷೆಯಲ್ಲಿ ಒಂದು ವಿಷಯ ಫೇಲ್ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು. ಬದುಕು ನಾನಡಿಸಿದಷ್ಟು ಹಗುರ ಆಗಿಲ್ಲ. ಬದುಕಿನಲ್ಲಿ ಕಷ್ಟ ಬರ್ತದೆ, ನೋವು ಬರ್ತದೆ, ಅದನ್ನೆಲ್ಲವನ್ನು ಕೂಡ ನಾವು ಎದುರಿಸುವಂತಹ ಧೈರ್ಯ, ಎದೆಗಾರಿಕೆ ಬೇಕು. ಅದಕ್ಕೆ DVG ಬಹಳ ಚೆನ್ನಾಗಿ ಹೇಳ್ತಾರೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಮಳೆ ಬಂದ ಹಾಗೆ ರಭಸದಿಂದ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇರ್ತದೆ. ಆದ್ರೆ ಆ ಮಳೆ ಬಂದಾಗ ಕಲ್ಲು ನೋಡಿ ಅಚಲವಾಗಿರ್ತದೆ, ಕಲ್ಲಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆ ಮಕ್ಕಳೇ, ನೀವು ಕೂಡ ನಾಳೆ ಜೀವನದಲ್ಲಿ ಎಲ್ಲ ಕಷ್ಟಗಳು ಬರಬಹುದು. ನಿಮ್ಮ ಪ್ರೀತಿ ಪಾತ್ರ ಅಗಲುವಿಕೆಯೋ, ದುಃಖವೋ, ವಿಷಾದವೋ, ಅಪಘಾತವೋ, ಇನ್ಯಾವುದು ಹೇಗೆ ಬರುತ್ತದೆ, ಯಾವ ರೂಪದಲ್ಲಿ ಕಷ್ಟ ಬರುತ್ತದೆ ಗೊತ್ತಿಲ್ಲ. ಆದ್ರೆ ಆ ಎಲ್ಲ ಕಷ್ಟಗಳನ್ನು ಎದುರಿಸುವಂತ ಧೈರ್ಯ ಬೇಕು ನಿಮಗೆ, ಆತ್ಮಪ್ರತ್ಯಯ ಬೇಕು, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು, ಸ್ವಾಭಿಮಾನ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾವಲಂಬನೆ ಬೆಳೆಯಬೇಕು, ಮೂಡಬೇಕು. ಸ್ವಾವಲಂಬನೆ